ನಮಸ್ಕಾರ. ಇವತ್ತಿನ ವಿಡಿಯೋ ಷೇರು ಮಾರುಕಟ್ಟೆಯ 4 ವಿಷಾದಗಳು ಅಂದರೆ ರಿಗ್ರೆಟ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ವಿಷಾದಗಳಿದ್ದಾವೆ. ನೀವು ಯಾವುದೋ ಒಂದು ಡಿಸಿಷನ್ ಅನ್ನು ತಗೊಳ್ಬೇಕು ಅಂತಿದ್ರಿ, ಮತ್ತೆ ಅದನ್ನು ತಗೊಳ್ಳಿಲ್ಲ, ಇತ್ಯಾದಿ ಇತ್ಯಾದಿ. ಇವತ್ತು ನಿಮ್ಮ ಮುಂದೆ 4 ವಿಷಾದನೀಯ ಸನ್ನಿವೇಶಗಳಿರ್ತೇನೆ. ಕೊನೆಯಲ್ಲಿ ನಿಮ್ಮ ಹತ್ರ ಕೇಳ್ತೇನೆ, ಇದರಲ್ಲಿ ಯಾವುದು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದಿದೆ. ಮೊದಲನೇದು, ರಿಗ್ರೆಟ್ ಆಫ್ ನಾಟ್ ಬಾಯಿಂಗ್ ಅಂಡ್ ದ ಸ್ಟಾಕ್ ವ್ಯಾಲಿ ಸಿಗ್ನಿಫಿಕೆಂಟ್ಲಿ. ನೀವು ಯಾವುದೋ ಒಂದು ಶೇರನ್ನು ಕೊಳ್ಳಬೇಕು ಅಂತ ಮನಸ್ಸು ಮಾಡ್ತೀರಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿರ್ತೀರಿ, ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡಿರ್ತೀರಿ, ಇನ್ನೇನು ಅದನ್ನು ಪರ್ಚೇಸ್ ಮಾಡಬೇಕು. ಅವಾಗ ನಿಮ್ಗೆ ಅನಿಸುತ್ತೆ ಬಹುಶಃ ₹100 ಬದಲು ₹98 ಹಾಕ್ತೀನಿ ಬೈಯಿಂಗ್ ಪ್ರೈಸ್. ಅದು ನಿಮಗೆ ಬೈ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ 100, 105, 120, 130 ಹೊರಟೋಗುತ್ತೆ. ಆವಾಗ ನಿಮಗೆ ಬಹಳ ಬೇಸರ ಅನಿಸುತ್ತೆ, ಈ ಶೇರನ್ನು ನಾನು 103ಕ್ಕೆ ಕೊಂಡಿದ್ರು ಸರಿ ಇತ್ತು. ಈಗ ಎರಡನೆಯ ವಿಷಾದನೀಯ ಸನ್ನಿವೇಶ ಏನಂತಂದ್ರೆ, ರಿಗ್ರೆಟ್ ಆಫ್ ಸೆಲ್ಲಿಂಗ್ ಅರ್ಲಿ ಅಂಡ್ ಬುಕಿಂಗ್ ಪ್ರಾಫಿಟ್ ಅಂಡ್ ದ ಸ್ಟಾಕ್ ರ್ಯಾಲೀಸ್ ಫರ್ದರ್ ಆಫ್ಟರ್ ಯು ಸೆಲ್. ಇದು ಕೂಡ ಬಹಳ ಜನರ ಕಂಪ್ಲೇಂಟ್. ಏನು ಅಂತಂದ್ರೆ, ನೀವು ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಇನ್ನು ಮುಂದೆ ಕರೆಕ್ಷನ್ ಆಗುತ್ತೆ ಅಂತ ಊಹಿಸ್ಕೊಳ್ತೀರಿ. ಈಗ ಸದ್ಯಕ್ಕೆ ಷೇರು ಮಾರುಕಟ್ಟೆ ಇರುವ ತರ, ಮತ್ತೆ ಯಾವುದಾದ್ರೂ ಒಂದು ಷೇರು ಒಂದು ಒಳ್ಳೆಯ ರೇಟಲ್ಲಿ ಇರುತ್ತೆ, ನೀವು ಕೊಂಡ ರೇಟಿಗಿಂತ ಒಂದಷ್ಟು ತುಂಬಾ ಮೇಲಕ್ಕೋಗಿರುತ್ತೆ. ಆ ಸಂದರ್ಭದಲ್ಲಿ ಆ ಶೇರನ್ನು ಮಾರ್ಕೊಳ್ತೀರಿ, ಮತ್ತೆ ಕೆಲವು ದಿನದ ಮೇಲೆ ಆ ಶೇರು ಪಟ್ ಅಂತ ಮತ್ತೆ ಮೇಲಕ್ಕೆ ಹೋಗುತ್ತೆ. ಆವಾಗ ನಿಮ್ಗೆ ಅನ್ಸುತ್ತೆ, ನಾನು ಶೇರನ್ನು ಸೇಲ್ ಮಾಡದೇ ಇರಬೇಕು. ಉದಾಹರಣೆಗೆ, ನೀವು ಯಾವುದೋ ಶೇರನ್ನು ₹100 ತಗೊಳ್ತೀರಿ, 110ಕ್ಕೆ ಮಾರ್ಕೊಳ್ತೀರಿ, ಆದರೆ ಶೇರು 120, 130ಕ್ಕೆ ಮೇಲಕ್ಕೆ ಹೋಗುತ್ತೆ. ಈಗ ಮೂರನೆಯ ವಿಷಾದನೀಯ ಸನ್ನಿವೇಶ, ರಿಗ್ರೆಟ್ ಆಫ್ ಬಾಯಿಂಗ್ ಸ್ಟಾಕ್ಸ್ ಎಟ್ ಹೈ ಪ್ರೈಸ್ ಡ್ಯೂ ಟು ಫೋಮೋ ಅಂಡ್ ದೆನ್ ಸ್ಟಾಕ್ ಪ್ರೈಸ್ ಕರೆಕ್ಟ್ ಸಿಗ್ನಿಫಿಕೆಂಟ್ಲಿ. ನೀವು ಯಾವುದೋ ಒಂದು ಶೇರನ್ನು ಗಮನಿಸುತ್ತಾ ಇದ್ದೀರಿ. ಇದು ಈಗಿನ ಸನ್ನಿವೇಶದಲ್ಲಿ ಕೂಡ ನಿಜ. ಶೇರು ದಿನದಿಂದ ದಿನಕ್ಕೆ ಮೇಲಕ್ಕೆ 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 ಹೋಗ್ತಾ ಇರುತ್ತೆ. ಮತ್ತೆ ಅದೊಂದಾಜು 20, 30, 40% ಮೇಲಕ್ಕೆ ಹೋದಾಗ ನೀವು ತಿಳ್ಕೊತೀರಿ, ಇನ್ನೂ ನಾನು ತಗೊಳ್ದೇ ಇದ್ರೆ ಮೂರ್ಖನಾಗ್ಬಿಡ್ತೇನೆ, ತಗೊಳ್ತೀನಿ, ಇನ್ನೊಂದಷ್ಟು ಮೇಲಕ್ಕೆ ಹೋಗುತ್ತೆ. ಅದಕ್ಕೆ ನಾವು ಫೋಮೋ ಅಂತೀವಿ, ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ಇಂತಹ ಒಂದು ಒಳ್ಳೆಯ ರ್ಯಾಲಿಯಲ್ಲಿ ನನಗೆ ಲಾಭ ಆಗದೆ ಇರಬಾರ್ದು ಅನ್ನೋ ಉದ್ದೇಶದಿಂದ ನೀವು ಆ ಶೇರನ್ನು ಕೊಂಡ ಮೇಲೆ ಆ ಶೇರು ಕಂಟಿನ್ಯೂಸ್ ಆಗಿ ಕೆಳಗೆ ಬೀಳಿಸುವಾಗುತ್ತೆ. ಉದಾಹರಣೆಗೆ, ಡಿಫೆನ್ಸ್ ಸ್ಟಾಕ್ಗಳು ಕಳೆದ 1-2 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ 100ರಿಂದ 300% ಅಪ್ರಿಸಿಯೇಷನ್ ಅನ್ನು ಕಂಡಿದ್ದಾರೆ. ನೀವು ಈಗೇನಾದರೂ ಪರ್ಚೇಸ್ ಮಾಡಿದ್ರೆ, ನಾನು ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದ ಹಾಗೆ 25ರಿಂದ 35ರಿಂದ 40% ವರೆಗೂ ಕೆಳಗೆ ಬಿದ್ದಿದ್ದಾರೆ. ಈಗ ನಾಲ್ಕನೆಯ ರಿಗ್ರೆಟ್ ಆಫ್ ನಾಟ್ ಬುಕಿಂಗ್ ಪ್ರಾಫಿಟ್ಸ್ ಅಂಡ್ ದೆನ್ ದ ಸ್ಟಾಕ್ ಪ್ರೈಸ್ ಫಾಲ್ಸ್. ಬಹಳ ಸತಿ ನೀವು ಯಾವುದೋ ಒಂದು ಶೇರನ್ನು ಕೊಂಡಿರ್ತೀರಿ, ಅದು ಸಫಿಷಿಯೆಂಟ್ ಆಗಿ ಮೇಲಕ್ಕೆ ಹೋಗಿರುತ್ತೆ, ಮತ್ತೆ ಒಳ್ಳೆಯ ರ್ಯಾಲಿಯನ್ನು ಕೂಡ ಕಂಡಿರುತ್ತೆ. ನೀವು ತಿಳ್ಕೊತೀರಿ ಇದು ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ. ಅದರ ಬದಲಾಗಿ ಒಂದು ಹೈಯೆಸ್ಟ್ ಪಾಯಿಂಟಿಗೆ ಟಚ್ ಆಗಿ ಅದರ ಮೇಲೆ ದಿನದಿಂದ ದಿನಕ್ಕೆ ಕೆಳಗೆ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ನಿಮ್ಗೆ ಬೇಸರ ಆಗುತ್ತೆ, ಆ ಹೈಯೆಸ್ಟ್ ಲೆವೆಲಲ್ಲಿ ಮಾರ್ಕೊಂಡಿದ್ರೆ ಬಹಳ ಚೆನ್ನಾಗಿತ್ತು, ಒಂದಷ್ಟು ಪ್ರಾಫಿಟ್ ಅನ್ನು ಬುಕಿಂಗ್ ಮಾಡಬಹುದಾಗಿತ್ತು, ಮತ್ತೆ ಪುನಃ ಕೆಳಕ್ಕೆ ಬಂದು ಮೇಲಕ್ಕೆ ಹೋಗುವ ಸಂದರ್ಭದಲ್ಲಿ ಮತ್ತೊಮ್ಮೆ ಕೊಡಬಹುದಾಗಿತ್ತು. ಈಗ ನೀವು ಆ ಶೇರನ್ನು ಮಾರುವ ಹಾಗಿಲ್ಲ, ಯಾಕಂದ್ರೆ ನೀವು ಅದನ್ನು ಹೈ ಲೆವೆಲಲ್ಲಿ ನೋಡಿದ್ರಿ. ಈಗ ಮಾರ್ಕೊಂಡ್ರೆ ಪ್ರಾಫಿಟ್ ಅಲ್ಲಿ ಒಂದಷ್ಟು ಲಾಸ್ ಆಗುತ್ತೆ, ಇಟ್ಕೋತೀರಿ, ಮತ್ತೆ ಇನ್ನು 6 ತಿಂಗಳು ನಿಮ್ಮ ಹಣ ಅಲ್ಲಿ ಸ್ಟಕ್ ಆಗುತ್ತೆ, ನಿಮಗೆ ಬೇಕಾದಂತ ರೇಟ್ ಸಿಕ್ಕೋದಿಲ್ಲ. ದುರದೃಷ್ಟವಶಾತ್ ಷೇರು ಮಾರುಕಟ್ಟೆಯಲ್ಲಿ ಇಂತಹ ಆಪರ್ಚುನಿಟೀಸು ಮತ್ತು ಇಂತಹ ವಿಷಾದನೀಯ ಘಟನೆಗಳು, ರಿಗ್ರೆಟ್ಸು ಬೇಕಾದಷ್ಟಿದ್ದಾವೆ. ಆದ್ದರಿಂದ ಆದಷ್ಟು ನಮ್ಮ ತಪ್ಪುಗಳನ್ನು ಕಮ್ಮಿ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಯಾವಾಗ ಬೈಯಿಂಗು ಸೆಲ್ಲಿಂಗು ಟೆಕ್ನಿಕಲ್ ಅನಾಲಿಸಿಸ್ ಸಿಗುತ್ತೆ, RSI ನೋಡಿದ್ರೆ ಒಂದಷ್ಟು ಗೊತ್ತಾಗುತ್ತೆ, ಮತ್ತೆ ಗೋಲ್ಡನ್ ಕ್ರಾಸ್ ಓವರ್ ಅಂತಿದೆ, ಅದನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ಕೋಬೇಕು ಅಂತಂದ್ರೆ ನಾವು ಆದಷ್ಟು ಒಳ್ಳೆಯ ಅನಾಲಿಸಿಸ್ ಮಾಡಲಿಕ್ಕೆ ಕಲಿಬೇಕು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 4 ವಿಷಾದನೀಯ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಲ್ಲಿ ಯಾವ ಸನ್ನಿವೇಶಗಳು ಅಥವಾ ಯಾವ ಸನ್ನಿವೇಶ ನಿಮಗೆ ಹಿಂದಿನ ದಿನಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನ ದಯವಿಟ್ಟು ಟೈಪ್ ಮಾಡಿ.
ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.